ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಇಂದು ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಮಂಗಲ ಭವನ ದೊಡ್ಡ ಹುಣಸೆ ಕಲ್ಮಠದಲ್ಲಿ ಮಾತು ಶ್ರೀ ರುದ್ರಮ್ಮ ರೇವಣಸಿದ್ದಯ್ಯ ಕಲ್ಮಠ್ ಅವರ 80ನೆಯ ವರ್ಷದ ಅಮೃತ ಮಹೋತ್ಸವ ಹಾಗೂ ತುಲಾಭಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಬಸವರಾಜ ಬೊಮ್ಮಾಯಿರವರು ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಮಣಿಪ್ರ ಜಗದ್ಗುರು ಡಾಕ್ಟರ್ ಗುರು ಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳು, ಜಗದ್ಗುರು 3000 ಮಠ ಮಹಾಸಂಸ್ಥಾನ ಮಠ ಹುಬ್ಬಳ್ಳಿ, ಶ್ರೀ ಮಣಿಪ್ರ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು, ಶ್ರೀ ಫಕೀರೇಶ್ವರ ಸಂಸ್ಥಾನ ಮಠ ಶಿರಹಟ್ಟಿ ಬಾಲೆಹೊಸೂರು, ಶ್ರೀ ಮಣಿಪ್ರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾ ಮಠ ಧಾರವಾಡ, ಶ್ರೀ ಮಣಿಪ್ರ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಮೋಟಗಿ ಮಠ ಅಥಣಿ, ಶ್ರೀ ಮಣಿಪ್ರ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಕಲ್ಮಠ ಗಂಗಾವತಿ, ಶ್ರೀ ಮಣಿಪ್ರ ಚನ್ನಬಸವ ಮಹಾಸ್ವಾಮಿಗಳು ದೊಡ್ಡ ಹುಣಸೆ ಮಠ ಕಲ್ಮಠ ಸವಣೂರು, ಶ್ರೀ ಮಣಿಪ್ರ ಗುರುಲಿಂಗ ಮಹಾಸ್ವಾಮಿಗಳು ಅಕ್ಕಿಮಠ ಅಗಡಿ, ಶ್ರೀ ಮಣಿಪ್ರ ಸಂಗನಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಶಿಗ್ಗಾಂವ್, ಶ್ರೀ ಮಣಿಪ್ರ ಬಸವಶಾಂತಲಿಂಗ ಮಹಾಸ್ವಾಮಿಗಳು ಹೊಸಮಠ ಹಾವೇರಿ, ಶ್ರೀ ಮಣಿಪ್ರ ಕುಮಾರ ಮಹಾಸ್ವಾಮಿಗಳು ಅಡವಿ ಸ್ವಾಮಿ ಮಠ ಸವಣೂರು, ಶ್ರೀ ಮಣಿಪ್ರ ನಿಜಗುಣ ಶಿವಯೋಗಿ ಮಹಾಸ್ವಾಮಿಗಳು ವಿರಕ್ತ ಮಠ ಹತ್ತಿ ಮತ್ತು ಶ್ರೀಗಳವರು ಸಾನ್ನಿಧ್ಯ ವಹಿಸಿದ್ದರು. ಭಕ್ತಿಯ ಶಕ್ತಿಯ ಮುಂದೆ ಎಲ್ಲವೂ ಶೂನ್ಯ. ತಾಯಿಗೆ ನಮ್ಮ ಆತ್ಮಸಾಕ್ಷಿ ಬಸವರಾಜ ಬೊಮ್ಮಾಯಿ. ಭಕ್ತಿಯಲ್ಲಿರುವ ಶಕ್ತಿಯನ್ನು ಯಾವುದೇ ಐಶ್ವರ್ಯ ಅಥವಾ ಸಂಪತ್ತಿನಿಂದ ಅಳೆಯಲು ಸಾಧ್ಯವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಇಂದು ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಮಂಗಲ ಭವನ ದೊಡ್ಡ ಹುಣಸೆ ಕಲ್ಮಠದಲ್ಲಿ ಮಾತು ಶ್ರೀ ರುದ್ರಮ್ಮ ರೇವಣಸಿದ್ದಯ್ಯ ಕಲ್ಮಠ ಅವರ 80ನೆಯ ವರ್ಷದ ಅಮೃತ ಮಹೋತ್ಸವ ಹಾಗೂ ತುಲಾಭಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇದು ಕೇವಲ ಒಂದು ಕುಟುಂಬದ ಸಂಭ್ರಮವಲ್ಲ, ಬದಲಿಗೆ ಹಿರಿಯರೊಬ್ಬರ ಜೀವಮಾನದ ಸಾಧನೆ ಮತ್ತು ತ್ಯಾಗವನ್ನು ಕೊಂಡಾಡುವ ಅಪರೂಪದ ಕಾರ್ಯಕ್ರಮ ಎಂದು ಬಣ್ಣಿಸಿದರು. ತಾಯಿಯೇ ನಮಗೆಲ್ಲ ಜನ್ಮ ಹಾಗೂ ಜನ್ಮ ದೀಕ್ಷೆಯನ್ನು ನೀಡಿದ ಮಹಾಮಾತೆಯಾಗಿದ್ದಾರೆ. ನಮ್ಮನ್ನು ಕೇವಲ ಹುಟ್ಟಿಸುವುದಷ್ಟೇ ಅಲ್ಲದೆ ಪ್ರೀತಿ ಮತ್ತು ಸಂಸ್ಕಾರ ನೀಡಿ ಒಂದು ಪರಿಪೂರ್ಣ ಮಾನವ ಮೂರ್ತಿಯ ಸ್ವರೂಪವನ್ನಾಗಿ ಮಾಡಿದವಳು ತಾಯಿ. ಬದುಕಿನ ಕಷ್ಟದ ದಿನಗಳಲ್ಲಿ ನಮಗೆ ಸರಿಯಾದ ದಾರಿಯನ್ನು ತೋರಿಸುವ ಶಕ್ತಿ ಕೇವಲ ತಾಯಿಗೆ ಮಾತ್ರ ಇರುತ್ತದೆ. ತಾಯಿ ಕೇವಲ ತಾಯಿಯಾಗಿರದೆ ಗುರುವಿನ ಸ್ಥಾನದಲ್ಲಿ, ತಂದೆಯ ಸ್ಥಾನದಲ್ಲಿ, ಸಹೋದರ ಸಹೋದರಿಯರ ಸ್ಥಾನದಲ್ಲಿ ಮತ್ತು ಸ್ನೇಹಿತರ ಸ್ಥಾನದಲ್ಲಿಯೂ ನಿಂತು ನಮ್ಮನ್ನು ಸಲಹುತ್ತಾಳೆ. ಎಲ್ಲಾ ಸಂಬಂಧಗಳಲ್ಲೂ ಅವಳು ನಮ್ಮ ಬದುಕನ್ನು ಆವರಿಸಿಕೊಂಡಿದ್ದಾಳೆ ಎಂದರು. ಆತ್ಮಸಾಕ್ಷಿಯೇ ತಾಯಿ. ತಾಯಿಯೇ ನಮ್ಮ ಆತ್ಮಸಾಕ್ಷಿಯಾಗಿದ್ದಾರೆ. ಬದುಕಿನಲ್ಲಿ ನಾವು ದಾರಿ ತಪ್ಪುವ ಸಂದರ್ಭ ಬಂದಾಗ ತಾಯಿಯ ಮಾತುಗಳು ಮತ್ತು ಸಂಸ್ಕಾರ ನಮ್ಮನ್ನು ಸರಿದಾರಿಗೆ ತರುತ್ತವೆ. ನಮ್ಮ ಆತ್ಮಸಾಕ್ಷಿಯನ್ನು ನಾವು ತೆರೆದಿಟ್ಟಾಗ ಸದಾಕಾಲ ಅವಳ ದಿವ್ಯ ಹರಕೆ ನಮಗೆ ಸಿಗುತ್ತದೆ. ಬದುಕಿನಲ್ಲಿ ಯಶಸ್ಸು ಕಾಣಲು, ನಮ್ಮ ಸಾರ್ಥಕತೆಯನ್ನು ಪಡೆದುಕೊಳ್ಳಲು ತಾಯಿಯ ಆಶೀರ್ವಾದ ಹಾಗೂ ನಮ್ಮ ಆತ್ಮಸಾಕ್ಷಿಯೇ ಪ್ರಮುಖ ಕಾರಣ ಎಂದು ಬೊಮ್ಮಾಯಿ ಅವರು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ತಾಯಿಯ ಒಡಲಿಗೆ ಸದಾಕಾಲ ತೆರೆದುಕೊಂಡಿರಬೇಕು. ಯಾರು ತಾಯಿಯ ಹೃದಯಕ್ಕೆ ಹತ್ತಿರವಾಗಿರುತ್ತಾರೋ ಅವರಿಗೆ ಜೀವನದಲ್ಲಿ ಯಾವುದೇ ದುಃಖಗಳು ಎದುರಾಗುವುದಿಲ್ಲ. ಇಂತಹ ಪರಿಪಕ್ವತೆಯ ಚಿಂತನೆಯೇ ಮನುಷ್ಯನಿಗೆ ಸ್ಥಿತ ಪ್ರಜ್ಞತೆ, ಸಮಯ ಪ್ರಜ್ಞೆ ಹಾಗೂ ಆತ್ಮ ಪ್ರಜ್ಞೆಯನ್ನು ತಂದುಕೊಡುತ್ತದೆ ಎಂದು ಬೊಮ್ಮಾಯಿ ಹೇಳಿದರು. 80 ವರ್ಷದ ಅಮೃತ ಮಹೋತ್ಸವ ತುಲಾಭಾರ ಕಾರ್ಯಕ್ರಮ ನಮ್ಮ ಪ್ರಮುಖರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಅಪರೂಪದ ಮತ್ತು ಕಾಲುಕಿರುವುದೇ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವಂಥ ಶ್ರೀಮಾನ್ ಜಗದ್ಗುರು ಗುರು ಸಿದ್ದೇಶ್ವರ ರಾಜೇಂದ್ರ ಮಹಾಸ್ವಾಮಿಗಳು
ಮಠ ಅವರ ಪಾದಗಳನ್ನು ನಮಸ್ಕರಿಸಿ ಶ್ರೀಮನ್ ನರೇಂದ್ರ ಪ್ರಭಾವ ಸರಸ್ವತಿ ಜಗದ್ಗುರು ವಕೀಲ ಲಿಂಗರೇಶ್ವರ ಮಹಾಸ್ವಾಮಿಗಳು ವಕೀಲೇಶ್ವರ ಸಂಸ್ಥಾನ ಶ್ರೀ ಬಾಲೇಶ್ವರ ಅವರ ಪಾದಗಳನ್ನು ನಮಸ್ಕರಿಸಿ ಶ್ರೀಮನ್ ನರೇಂದ್ರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ ಅವರ ಪಾದಗಳನ್ನು ನಮಸ್ಕರಿಸಿ ಶ್ರೀಮನ್ ನರೇಂದ್ರ ಪ್ರಭಾವ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಮೊದಲಿ ಮಠ ಅತಿನಿ ಅವರ ಪಾದಗಳನ್ನು ನಮಸ್ಕರಿಸಿ ಶ್ರೀಮನ್ ನರೇಂದ್ರ ಪ್ರಭಾವ ಕೋಟೂರು ಮಹಾಸ್ವಾಮಿಗಳು ಕಲ್ಮಠ ಗಂಗಾವತಿ ಅವರ ಪಾದಗಳನ್ನು ನಮಸ್ಕರಿಸಿ ದಿವ್ಯ ನೇತೃತ್ವ ವಹಿಸಿರುವಂತಹ ಶ್ರೀಮನ್ ನರೇಂದ್ರ ಚನ್ನಬಸವ ಮಹಾಸ್ವಾಮಿಗಳು ಶ್ರೀಮಠ ಕಲ್ಮಠ ಸ್ವಾಮಿಗಳು ಶ್ರೀಮನ್ ನರೇಂದ್ರ ಪ್ರಭಾವ ಗುರುವಿನ ಮಹಾಸ್ವಾಮಿಗಳು ಅತ್ತಿಮಠ ಅಗಡಿ ಶ್ರೀಮನ್ ನರೇಂದ್ರ ಪ್ರಭಾವ ಚನ್ನಬಸವ ಮಹಾಸ್ವಾಮಿಗಳು ರತ್ನಮಠ ಶ್ರೀರಾಮ್ ಶ್ರೀಮನ್ ನರೇಂದ್ರ ಪ್ರಭಾವ ಬಸವ ಶಾಂತಲಿಂಗ ಮಹಾಸ್ವಾಮಿಗಳು ಬಸಮಠ ಹಾವೇರಿ ಶ್ರೀಮನ್ ನರೇಂದ್ರ ಪ್ರಭಾವ ಕುಮಾರ ಮಹಾಸ್ವಾಮಿಗಳು ಸ್ವಾಮಿ ಮಠ ಸ್ವಾಮಿ ಶ್ರೀಮನ್ ನಿಜಗುಣಿ ಶಿವಗಿ ಮಹಾಸ್ವಾಮಿಗಳು ವಿರಕ್ತಿ ಮತ್ತು ಅಟ್ಟಿಮಠರು ಹಾಗೂ ಅಪಾರ ಬಂಧು ಬಳಗ ಮಕ್ಕಳು ಮೊಮ್ಮಕ್ಕಳು ಬರೀ ಮೊಮ್ಮಕ್ಕಳು ಇವರೆಲ್ಲರೂ ಕೂಡ ಇವತ್ತಿನ ಈ ಶುಭ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳ್ತಾ ತಾಯಿ ಜನ್ಮದ ನಮಗೆಲ್ಲ ಜನ್ಮ ಭಿಕ್ಷೆಯನ್ನು ನೀಡಿದ ಮಾತ ನಮ್ಮನ್ನ ಮಾನವ ಮೂರ್ತಿ ಸ್ವರೂಪವನ್ನು ಮಾಡಿರುವಂತಹ ಮಾತ ಬದುಕಿನ ದಾರಿಯನ್ನು ತೋರಿಸಿರುವಂಥದ್ದು ಮಾತ ತಾಯಿ ಗುರುವಿನ ಸ್ಥಾನದಲ್ಲೂ ಇರ್ತಾರೆ, ತಂದೆ ಸ್ಥಾನದಲ್ಲೂ ಇರ್ತಾರೆ, ಸಹೋದರ ಸಹೋದರಿ ಸ್ಥಾನದಲ್ಲೂ ಇರ್ತಾರೆ, ಸ್ನೇಹದ ಸ್ಥಾನದಲ್ಲೂ ಇರ್ತಾರೆ. ಎಲ್ಲ ಸಂದರ್ಭಗಳಲ್ಲಿ ತಾಯಿ ನಮ್ಮ ಬದುಕನ್ನು ಆವರಿಸಿಕೊಂಡಿದ್ದಾರೆ. ಇದನ್ನು ನಾವು ತಿಳ್ಕೊಂಡು ಸದಾಕಾಲ ನೆನಪಿಟ್ಟರೆ ನಮ್ಮ ಬದುಕಿನ ನಾವು ಯಾವುದೂ ತಪ್ಪನ್ನು ಮಾಡಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಲ್ಟಿಮೇಟ್ಲಿ ಕೊನೆಗೆ ನಮ್ಮ ಆತ್ಮ ಸಾಕ್ಷಿಯೇ ನಮ್ಮ ತಾಯಿ ಇರ್ತಾರೆ. ಈಗ ನಾವು ದೊಡ್ಡವರಾಗಿದ್ದೀವಿ, ನಮಗೂ ಮಕ್ಕಳು ಮೊಮ್ಮಕ್ಕಳಾಗಿದ್ದಾವೆ ಈಗ. ಆದರೆ ಒಮ್ಮೊಮ್ಮೆ ನಾವೇನಾದರೂ ಸ್ವಲ್ಪ ದಾರಿ ತಪ್ಪುವಂಥ ಸಂದರ್ಭ ಬಂದಾಗ ನಮ್ಮ ತಾಯಿ ಏನು ಹೇಳಿದ್ರು ಅಂತ ನೆನಪಾಗುತ್ತೆ. ನಮ್ಮ ತಾಯಿ ಸಣ್ಣದಿರ್ತ ಏನು ಹೇಳಿದ್ರು ಏನಿಲ್ಲ, ಇವತ್ತು ನಮ್ಮ ಹತ್ರ ಇಲ್ಲಿಗೂ ಕೂಡ ಆ ತಾಯಿಯ ಮಾರ್ಗದರ್ಶನ ನಮ್ಮ ಆತ್ಮಸಾಕ್ಷಿಯನ್ನು ನಾವು ತೆರೆದಿಟ್ಟಾಗ ಸದಾಕಾಲ ಜೀವತ್ತಿಯಿಂದ ಮಾರ್ಗದರ್ಶನ ಸಿಗ್ತಿದೆ. ಹೀಗಾಗಿ ಬದುಕಿನಲ್ಲಿ ಯಶಸ್ವಿಯಾಗಬೇಕಾದ್ರೆ, ಬದುಕಿನಲ್ಲಿ ನಾವು ಏನಾದರೂ ಸಾರ್ಥಕತೆಯನ್ನು ಕಾಣಬೇಕಾದ್ರೆ ಈ ಸಂದರ್ಭದಲ್ಲಿ ಶ್ರೀ ಮಣಿಪ್ರ ಜಗದ್ಗುರು ಡಾಕ್ಟರ್ ಗುರು ಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳು, ಜಗದ್ಗುರು 3000 ಮಹಾ ಸಂಸ್ಥಾನ ಮಠ ಹುಬ್ಬಳ್ಳಿ, ಶ್ರೀ ಮಣಿಪ್ರ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು, ಶ್ರೀ ಫಕೀರೇಶ್ವರ ಸಂಸ್ಥಾನ ಮಠ ಶಿರಹಟ್ಟಿ ಬಾಲೆಹೊಸೂರು, ಶ್ರೀ ಮಣಿಪ್ರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ, ಶ್ರೀ ಮಣಿಪ್ರ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಮೂಟಿಗಿ ಮಠ ಅಥಣಿ, ಶ್ರೀ ಮಣಿಪ್ರ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಕಲ್ಮಠ ಗಂಗಾವತಿ, ಶ್ರೀ ಮಣಿಪ್ರ ಚನ್ನಬಸವ ಮಹಾಸ್ವಾಮಿಗಳು ದೊಡ್ಡ ಹುಣಸೆ ಕಲ್ಮಠ ಸವಣೂರು, ಶ್ರೀ ಮಣಿಪ್ರ ಗುರುಲಿಂಗ ಮಹಾಸ್ವಾಮಿಗಳು ಅಕ್ಕಿಮಠ ಅಗಡಿ, ಶ್ರೀ ಮಣಿಪ್ರ ಸಂಗನಬಸವ ಮಹಾಸ್ವಾಮಿಗಳು ವಿರಕ್ತಮಠ ಶಿಗ್ಗಾಂವ್, ಶ್ರೀ ಮಣಿಪ್ರ ಬಸವ ಶಾಂತಲಿಂಗ ಮಹಾಸ್ವಾಮಿಗಳು ಹೊಸಮಠ ಹಾವೇರಿ, ಶ್ರೀ ಮಣಿಪ್ರ ಕುಮಾರ ಮಹಾಸ್ವಾಮಿಗಳು ಅಡವಿ ಸ್ವಾಮಿ ಮಠ ಸವಣೂರು, ಶ್ರೀ ಮಣಿಪ್ರ ನಿಜಗುಣ
ಶಿವಯೋಗಿ ಮಹಾಸ್ವಾಮಿಗಳು, ವಿರಕ್ತ ಮಠ, ಹತ್ತಿಮತ್ತೂರು ಶ್ರೀಗಳವರು ಸಾನ್ನಿಧ್ಯ ವಹಿಸಿದ್ದರು.